ಸ್ನೇಹಿತರೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿ ಹಾಗೂ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಸಾರಿಗೆ ನೌಕರರ ಬೇಡಿಕೆಗಳ ಹೋರಾಟ ಸಂದರ್ಭದಲ್ಲಿ ಸಾರಿಗೆ ನೌಕರರನ್ನು ಕರೆದು ಮಾತನಾಡಿಸಿ ಅವರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲು ಬಿಜೆಪಿ ಒತ್ತಾಯಿಸಿದ್ದರು. ಆದರೆ ಇವರು ಈಗ ಆಡಳಿತ ಪಕ್ಷದಲ್ಲಿದ್ದಾರೆ. ಸರ್ಕಾರದಲ್ಲಿ ಇದ್ದು ಸಾರಿಗೆ ನೌಕರರ 38 ತಿಂಗಳ ಬಾಕಿ ಮತ್ತು ವೇತನ ಪರಿಷ್ಕರಣೆ ಮಾಡುತ್ತಿಲ್ಲ. ಅವರ ಹೋರಾಟವನ್ನು ಹತ್ತಿಕ್ಕಲು ನೋಡುತ್ತಿದ್ದಾರೆ ಮತ್ತು ಎಸ್ಮಾ ಕಾಯ್ದೆಯನ್ನು ತಂದಿದ್ದಾರೆ. ಇದು ವಿಪರ್ಯಾಸ ಸರಿಯಲ್ಲವೇ? ನಮ್ಮಲ್ಲಿರುವ ಸಂಘಟನೆಗಳಲ್ಲಿ ಭೇದಗಳು ಇರುವವು. ಸರ್ಕಾರಗಳು ಒಡೆದು ಆಳುವ ನೀತಿಯನ್ನು ಉಪಯೋಗಿಸಿ ನೌಕರರ ಬೇಡಿಕೆಗಳನ್ನು ವಂಚಿಸುತ್ತಿದ್ದಾರೆ. ಈಗಲಾದರೂ ಸಂಘಟನೆಗಳು ಒಂದೇ ವೇದಿಕೆ, ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕಾಮನ್ ಫೋರಂ ಮಾಡಿ ಡಿಮಾಂಡ್ಸ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಅಂದಾಗ ಮಾತ್ರ ಸರ್ಕಾರ ಒಗ್ಗಟ್ಟಿಗೆ ಸ್ಪಂದಿಸಲು ಸಾಧ್ಯ. ಈಗ ಒಕ್ಕೂಟ ಮತ್ತು ಕೂಟಗಳು ಕೂಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಶರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿ ಒಂದು ಕಾಮನ್ ಫ್ರಂಟ್ ರಚಿಸಲು ಮುಂದಾಗಿದ್ದಾರೆ. ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ ಸಮಸ್ಯೆ ಸರಿ ಇರ್ಬೋದು, ಸಮಸ್ಯೆ ಸರಿ ಇಲ್ಲದೆ ಇರ್ಬೋದು. ಅವ್ರಿಗೆ ಒಂದಷ್ಟು ಯೂನಿಯನ್ಗಳು ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಏನಾರು ಇತ್ತು ಅಂದ್ರೆ ಅವ್ರ ಕರ್ತ ಚರ್ಚೆ ಮಾಡಬೇಕು, ನೀವು ಮಾತಾಡಬೇಕು. ಅವ್ರದ್ದೇನು ನೋವು ಅಂತ ಎಲ್ಲ ಪ್ರತಿಭಟನೆ ಮಾಡಂತ ಎಲ್ಲರ ಹತ್ರಕ್ಕೂ ಹೋಗ್ತೀರಿ, ಮನವಿ ಇಸ್ಕೊಳ್ತೀರಿ, ಕರಿತೀರಿ, ಮಾತಾಡ್ತೀರಿ, ಚರ್ಚೆ ಮಾಡ್ತೀರಿ. ಆದ್ರೆ ಯಾಕೆ ಇವತ್ತು ಈ ಧೋರಣೆ ಇದೆ? ಪ್ರತಿಷ್ಠೆ ಏನು ನಿಮ್ಗೆ? ರೈತರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಈ ನೌಕರರ ಮೇಲೆ ಯಾಕೆ ಈ ಪ್ರತಿಷ್ಠೆ? ಬಹುಶಃ KSRTCನ BMTCನ ಎಲ್ಲ ಕಂಪ್ನಿಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಮಾರ್ಲಿಕ್ಕೆ ಒಂದು ದೊಡ್ಡ ಒಳಸಂಚು ಆಗ್ತಾ ಇದೆ ಅನ್ನೋದು ನನಗೆ ಎದ್ದು ಕಾಣ್ತಾ ಇದೆ. ಕರೆದು ಮಾತಾಡಬೇಕು. ಪ್ರತಿಷ್ಠೆ ಮೇಲೆ ಇರಬಾರದು ಸರ್ಕಾರ ನಡೆಸೋರು. ಕಾರ್ಮಿಕರು, ಸರ್ಕಾರಿ ನೌಕರರು ಚಳವಳಿ ಮಾಡಿದಾಗ ಸಕಾರಣಗಳಿದ್ದರೆ ಅವನ್ನ ಕೇಳಿ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಆಟಕ್ಕೆ ಬೀಳಬಾರ್ದು. ಇವತ್ತು ಅವರು 6th ಪೇ ಕಮಿಷನ್ ಜಾರಿ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಬಗೆಹರಿಸಬೇಕು. ಅದನ್ನು ಬಿಟ್ಟು ಬಲಪ್ರಯೋಗ ಮಾಡಿ ಎದುರಿಸಿ ಬೆದರಿಸಿ ಅವ್ರನ್ನ ಚಳವಳಿ ಹತ್ತಿಕ್ತೀವಿ ಅಂತ ಅನ್ನೋದಿದೆಯಲ್ಲ, ಅದು ಮೂರ್ಖ.